ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕೈ ಕೊಡಬಹುದು ಅನ್ನೋ ಆತಂಕ ಕಡಿಮೆ ಆಗ್ಬೋದು ವಾಡಿಕೆಗಿಂತ ಅಂತ ಮುಖ್ಯಮಂತ್ರಿಗಳೇನೋ ಸಭೆ ಮಾಡಿಕೊಂಡು ಡಿ ಸಿ ಮತ್ತು ಸಿಇಒಗಳಿಗೆ ಸೂಚನೆ ಕೊಟ್ಟಿದ್ದಾರಂತೆ. ಕುಡಿಯೋ ನೀರೆಲ್ಲ ಮಾಡ್ಕೊಂಬಿಡಿ, ಅದೆಲ್ಲ ನೋಡ್ಕೊಂಬಿಡಿ ಅಂತೆಲ್ಲ ಹೇಳ್ಬಿಡಿ. ತೊಂದರೆ ಅಂತ ನೀವೇ ಜವಾಬ್ದಾರರು. ಏನು ರೀ ಜವಾಬ್ದಾರ ಆಗ್ತಾರವರು? ಇದ್ದ ನೀರಿನ ಸಪ್ಲೈ ಮಾಡದಿದ್ರೆ ತಪ್ಪು ಜವಾಬ್ದಾರಿ. ನೀರಿಲ್ದಿದ್ರೆ ಏನು ಮಾಡಬೇಕು ಡಿ ಸಿ? ಆಗಲೂ ಹೊಣೆಗಾರರು ಹೇಗಾಗ್ತಾರೆ? ಆಗಲೂ ಹೇಗೆ ಹೊಣೆಗಾರರಾಗ್ತಾರೆ? ಬಿಡ್ತಾ ಇರ್ತಾರೆ ಮೀಟಿಂಗ್ಗಳಲ್ಲಿ. ಇವರು ಇದು ಡಿ ಸಿಗಳೇ ಹೊಣೆಗಾರರು, ಇವರೇ ಹೊಣೆಗಾರರು. ಇದನ್ನು ನಾನು 25 ವರ್ಷದಿಂದ ವಿಧಾನಸೌಧದಲ್ಲಿ ಕಾನ್ಫರೆನ್ಸ್ ರೂಮಲ್ಲಿ ಸಮ್ಮೇಳನ ಸಭಾಂಗಣಕ್ಕೆ ಹೋದಾಗ ಟಿ ಸಿಗಳ ಸಭೆ ನೋಡಿದಾಗ, ಜಿಲ್ಲಾಧಿಕಾರಿಗಳ ಸಭೆ, ಅಂದಿನ ಮುಖ್ಯಮಂತ್ರಿಗಳು ಹೇಳಿದವರು ಇದೇ ಕೇಳಿಸ್ಕೊಂಡಿದ್ದೀನಿ. ಏನು ವ್ಯತ್ಯಾಸ? ಎಲ್ಲದಕ್ಕೂ ಎಸ್ ಪಿಗಳೇ ಕಾರಣ, ಡಿ ಸಿಗಳೇ ಕಾರಣ ಅಂತ ಅವತ್ತಿನ ಸಿ ಎಂಗಳು ಹೇಳಿರೋದು ಕೇಳಿಸ್ಕೊಂಡಿದ್ದೀನಿ. ಏನು ಕ್ರಮ ತೆಗೆದುಕೊಂಡಿರ್ತಾರೆ? ಆಯಿತು, ಸಾಲ್ ರೈಟ್ ಹೇಳಿ ಮಾಡಿ ಬೇಡ ಅಂದಿರೋರು. ಸರ್ ಅನುದಾನದ ಕೊರತೆ ಇಲ್ಲ, ಸಾಕು ಮಾಡ್ಕೊಳ್ಳಿ ಎಲ್ಲ ಅಂತ ಹೇಳಿದ್ದಾರೆ. ಪ್ರಾಬ್ಲಮ್ ಈಸ್ ನಾಟ್ ದಾಟ್. ಚೀಫ್ ಮಿನಿಸ್ಟರ್ ಮಾಡ್ತಿರೋದು ಸರಿ, ಪಾಪ ಅವ್ರು ಮಾಡ್ತಿರೋದು ಸರಿ ಇದೆ, ಪೂರ್ವ ಮುಂಜಾಗ್ರತೆಯಾಗಿ. ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ಎಲ್ ನೀನೋ ಎಫೆಕ್ಟ್ ಇದ್ದಂಗಿದೆ. ಎಲ್ ನೀನೋ ಎಫೆಕ್ಟು ಬರೀ ನಮ್ಮೊಬ್ಬರಿಗಲ್ಲ, ಹಲವಾರು ದೇಶಗಳಿಗೆ. ಆಸ್ಟ್ರೇಲಿಯಾದಿಂದ ಬರ್ತಾ ಇರೋಕೆ ಇದೆ, ಅಲ್ಲಿಂದನೂ ಹೊಡೆಯೋಂಗಿದೆ ಇದು ನೋಡಿದ್ರೆ ಯಾಕೋ ಪರಿಸ್ಥಿತಿ. ಹಾಗಾಗಿ ವಾಡಿಕೆಗಿಂತ ಈ ಸರಿಯ ಮುಂಗಾರು ಕಡಿಮೆ ಆಗುತ್ತೆ ಅನ್ನೋದನ್ನು IMD ಅಂದರೆ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಸರ್ಕಾರದ್ದು ಮತ್ತು ಪ್ರೈವೇಟ್ ಖಾಸಗಿ ಇದೊಂದು ಇಬ್ಬರೂ ಹೇಳ್ತಿದ್ದಾರೆ ವಾಡಿಕೆಗಿಂತ ಕಡಿಮೆ ಆಗುತ್ತೆ ಮುಂಗಾರು. ಬಟ್ ಈ ವಾಡಿಕೆಗಿಂತ ಕಡಿಮೆ ಆಗುತ್ತೆ ಮುಂಗಾರು ಅಂತಂದರೆ ಮ್ಯಾಥಮೆಟಿಕ್ಸ್ ಗಣಿತಶಾಸ್ತ್ರದ ಪ್ರಕಾರ ಕರ್ನಾಟಕಕ್ಕೆ 12% ಬರೋವರೆಗೂ 100% ಆಯಿತು ನೆಕ್ಸ್ಟ್. ಹಂಗಾಗಲ್ಲ. ದೇರ್ ಕುಡ್ ಬಿ ಪಾಸಿಬಿಲಿಟಿ ಮುಂಗಾರು ಕೆಲವು ಕಡೆ ಜಾಸ್ತಿ ಆಗ್ಬಿಡ್ಬೋದು. ಓವರ್ ಆಲ್ ಆವ್ರೇಜಲ್ಲಿ ವಾಡಿಕೆಗಿಂತ ಕಡಿಮೆ ಆಗ್ಬೋದು. ವಿ ಡೋಂಟ್ ನೋ. ಕರ್ನಾಟಕದ ಒಳಗಡೆ ಕೆಲವು ಕಡೆ ಆಗ್ಬಿಡ್ಬೋದು, ಕೆಲವು ಕಡೆ ವಾಡಿಕೆಗಿಂತ ಕಡಿಮೆ ಆಗೋಗ್ಬಿಡ್ಬೋದು. ದಾಟ್ಸ್ ಅ ಪ್ರಾಬ್ಲಮ್. ಸೊ ಇದರ ವಿಸ್ತಾರ, ವ್ಯಾಪಕತೆ ಮತ್ತು ತೀವ್ರತೆ, ಸ್ಪ್ರೆಡ್ ಏನಿದೆ ಅದು ಹೇಗಾಗತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಅದಕ್ಕೂ ಪಿಕ್ಚರ್ ಸಿಕ್ಕತ್ತೆ ಒಂದು ನಮಗೆ. ಸಿಗಲ್ಲ ಅಂತಲ್ಲ, ಇವತ್ತಿನ ತಂತ್ರಜ್ಞಾನದಲ್ಲಿ ಸಿಗತ್ತೆ ನಮಗೆ ಪ್ರಾಬ್ಲಮ್ ಬಹುಶಃ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದು ಸಾಲ್ವ್ ಆಗ್ತಾ ಇದೆ ಅಂದ್ಕೊಂಡಿದ್ದೀವಿ. ದಟ್ ಈಸ್ ರಸಗೊಬ್ಬರಗಳ ಸಮಸ್ಯೆ. ಯೂರಿಯಾ ಏನೋ ಇದೆ ಸ್ಟಾಕು ಅಂತಿದ್ದಾರೆ, ನೈಟ್ರೋಜನ್ ಬೇಸ್ದು ಸ್ವಲ್ಪ ಕಡಿಮೆ ಇದೆ ಅಂತಿದ್ದಾರೆ. ಅದೇನಾದ್ರು ಮ್ಯಾನೇಜ್ ಮಾಡಿಕೊಂಡ್ರೆ ಈಗ ಗಿಮಾನ್ದೆಲ್ಲ ಓಪನ್ ಆಗ್ತಾ ಇರೋದ್ರಿಂದ ಬಚಾವ್ ಆಗ್ತೀವಿ. ಇಲ್ಲದ್ರೆ ಡಬಲ್ ಹೊಡೆತಕ್ಕೆ ರೆಡಿ ಆಗಿರಬೇಕು ನೀವು.